ತಪ್ಪಿಸಿದ್ದು ಹೇಗೆ ಕೊಲೆ ಆರೋಪಿ ದರ್ಶನ್ ತಮಿಳುನಾಡಿಗೆ ಹೋಗಿ ವಾಪಸ್ ಬರೋವಾಗ ದರ್ಶನ್ ಕಳ್ಳಾಟ ಬೆಂಗಳೂರಿಗೆ ಬರೋವಾಗ ಕಾರನ್ನ ಬದಲಿಸಿ ಕಳ್ಳಾಟ ಮಾಡಿದ್ದಾರೆ ದರ್ಶನ್ ಪೊಲೀಸರ ಕಣ್ ತಪ್ಪಿಸಿದ್ದು ಹೇಗೆ ಟ್ರೇಸ್ ಮಾಡ್ತಾ ಇದ್ರು ಪೊಲೀಸರ ಕಣ್ ತಪ್ಪಿಸಿ ಕೊಲೆ ಆರೋಪಿ ದರ್ಶನ್ ಹೊಸಕೆರಳ್ಳಿ ಅಪಾರ್ಟ್ಮೆಂಟ್ ತಲುಪಿದ್ದು ಹೇಗೆ ದರ್ಶನ್ ಪ್ರಯಾಣಿಸ್ತಾ ಇದ್ದ 2 ಕಾರುಗಳನ್ನ ಟ್ರೇಸ್ ಮಾಡ್ತಾ ಇದ್ರು ಪೊಲೀಸರು ಮೈಸೂರಿನ ತನ್ನ ಫಾರ್ಮ್ ಹೌಸ್ ನಲ್ಲಿದ್ದ ದರ್ಶನ್ ನಿನ್ನೆ ರಾತ್ರಿ ತನಕ ತಡರಾತ್ರಿ ತಮಿಳುನಾಡು ಕಡೆ ಹೊರಡ್ತಾರೆ ಸುಪ್ರೀಂ ಕೋರ್ಟ್ನ ಆದೇಶ ಹೊರ ಬರ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗ್ತಾರೆ ಚೆಕ್ ಮಾಡಿದಾಗ ತಮಿಳುನಾಡು ಲೊಕೇಶನ್ ಇನೋವಾ ಕಾರನ್ನ ಕರೆಸಿಕೊಂಡು ಪೊಲೀಸರ ದಾರಿ ತಪ್ಪಿಸಿದ್ದ ದರ್ಶನ್ ರೂಬಿಕಾನ್ ಫಾರ್ಚುನರ್ ಕಾರನ್ನ ಬಿಟ್ಟು ಇನೋವಾ ಹತ್ತಿದ್ರು ಪೊಲೀಸರ ಕಣ್ ತಪ್ಪಿಸಿ ವಿಜಯಲಕ್ಷ್ಮಿ ಮನೆಗೆ ಬರ್ತಾರೆ ಇನೋವಾ ಕಾರನ್ನ ಕರೆಸಿಕೊಂಡು ಪೊಲೀಸರ ಕಣ್ ತಪ್ಪಿಸ್ತಾರೆ ನೈಸ್ ರಸ್ತೆಯ ಟೋಲ್ ಹತ್ರ ಪೊಲೀಸರು ಕಾಯ್ತಾ ಇದ್ರು ಆದ್ರೆ ಅಷ್ಟರಲ್ಲಾಗ್ಲೇ ಪೊಲೀಸರ ಕಣ್ ತಪ್ಪಿಸಿ ಈ 2 ಕಾರನ್ನ ಬಿಟ್ಟು ಇನೋವಾ ಕಾರನ್ನ ಕರೆಸಿಕೊಂಡು ಅಲ್ಲಿಂದ ಹೊರಟಿದ್ದಾರೆ ದರ್ಶನ್ ರೂಬಿಕಾನ್ ಮತ್ತು ಫಾರ್ಚುನರ್ ಕಾರ್ 2 ಕಾರನ್ನ ಬಿಟ್ಟು ಇನೋವಾ ಕಾರನ್ನ ಹತ್ತಿದ್ರು ಇನೋವಾ ಕಾರನ್ನ ಕರೆಸಿಕೊಂಡು ಪೊಲೀಸರ ದಾರಿ ತಪ್ಪಿಸಿದ್ರು ಪೊಲೀಸರ ಕಣ್ ತಪ್ಪಿಸಿ ವಿಜಯಲಕ್ಷ್ಮಿ ಮನೆಗೆ ದರ್ಶನ್ ಎಂಟ್ರಿ ಕೊಡ್ತಾರೆ ಅಲ್ಲಿಂದಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ದರ್ಶನ್ರನ್ನ ಹೊಸಕೆರಳಿಯ ವಿಜಯಲಕ್ಷ್ಮಿ ಫ್ಲಾಟ್ ನಲ್ಲಿ ದರ್ಶನ್ ಅರೆಸ್ಟ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನ 15ನೇ ಫ್ಲೋರ್ ನಲ್ಲಿ ಇರುವ ಫ್ಲಾಟ್ ಇದು ಫ್ಲಾಟ್ ನಂಬರ್ 4154 ಹೊಸಕೆರಳಿಯ ವಿಜಯಲಕ್ಷ್ಮಿಯ ಫ್ಲಾಟ್ ನಲ್ಲಿ ದರ್ಶನ್ ರನ್ನ ಅರೆಸ್ಟ್ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕೊನೆಗೂ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನ 15ನೇ ಫ್ಲೋರ್ ನಲ್ಲಿರುವಂತ ವಿಜಯಲಕ್ಷ್ಮಿ ಫ್ಲಾಟ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಿಂದಲೇ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸ್ವಲ್ಪ ಹೊತ್ತಲ್ಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಬೆಳಗ್ಗಿನಿಂದ ದರ್ಶನ್ಗೋಸ್ಕರ ಪೊಲೀಸರು ಹುಡುಕಾಡ್ತಾ ಇದ್ರು ತಮಿಳುನಾಡಿನಿಂದ ನೇರವಾಗಿ ಬಂದು ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ರು ದರ್ಶನ್ ಸಂಜೆ 4:30 ವೇಳೆ 4 ಗಂಟೆಯ ಹೊತ್ತಿಗೆ ಅರೆಸ್ಟ್ ಆಗಿದ್ದಾರೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹರೀಶ್ ಇದ್ದಾರೆ ಸಂಪರ್ಕದಲ್ಲಿ ಹೊಸಕೆರಳಿಯ ವಿಜಯಲಕ್ಷ್ಮಿ ಅವರ ಫ್ಲಾಟ್ ಬಳಿಯಿಂದ ದರ್ಶನ್ ಈಗ ಅರೆಸ್ಟ್ ಆಗಿದ್ದಾರೆ ಹರೀಶ್ ಹೇಗೋ ಕಣ್ಣು ತಪ್ಪಿಸ್ಕೊಂಡು ಇನ್ನೊಂದು ಕಾರನ್ನ ಹತ್ಕೊಂಡು ವಿಜಯಲಕ್ಷ್ಮಿಯ ಅಪಾರ್ಟ್ಮೆಂಟ್ಗೆ ಬಂದಂತಹ ದರ್ಶನ್ ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಏನು ಅಪಾರ್ಟ್ಮೆಂಟ್ ನ ಹಿಂಬದಿಯಿಂದ ಬಂದ್ರಂತೆ ಹೌದಾ ಏನಾಗ್ತಾ ಇದೆ ಸ್ಥಳದಲ್ಲಿ ಶ್ವೇತಾ ಈಗಾಗಲೇ ಏನು ಹೊಸಕೆರಳ್ಳಿ ಬಳಿ ಇರುವಂಥ ಏನು ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಏನಿದೆ ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ ದರ್ಶನ್ ಇದ್ದಾರೆ ಅನ್ನುವಂಥ ಮಾಹಿತಿ ಜೊತೆಗೆ ಅವರು ಇಲ್ಲೇ ಬಂಧನ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಜೊತೆಗೆ ಇವತ್ತು ಏನು ಬೆಳಗ್ಗೆಯಿಂದಲೂ ಕೂಡ ಪೊಲೀಸರು ಯಾವಾಗ ಸುಪ್ರೀಂ ಕೋರ್ಟ್ ಆದೇಶ ಬಂತು ಅಲ್ಲಿಂದಲೂ ಕೂಡ ದರ್ಶನ್ ಅಂತ ನಿರಂತರವಾಗಿ ಸಂಪರ್ಕ ಮಾಡುವಂಥ ಒಂದು ಕೆಲಸ ಆಯಿತು ಆದರೆ ದರ್ಶನ್ ಈಗ ಬರ್ತೀನಿ ಆಗ ಬರ್ತೀನಿ ಜೊತೆಗೆ ನಾನೇ ಬಂದು ಸರೆಂಡರ್ ಆಗ್ತೀನಿ 4 ಗಂಟೆಗೆ ಅಂತೇಳಿ ಏನು ಹೇಳ್ತಾ ಇದ್ರು ಅದಾದ ಬಳಿಕ ದರ್ಶನ್ ಆದರೂ ಕೂಡ ಪೊಲೀಸರು ದರ್ಶನನ್ನು ನಂಬದೆ ಇಡೀ ಬೆಂಗಳೂರಿನಲ್ಲಿ ಇರುವಂಥ ಎಲ್ಲ ಟೋಲ್ಗಳನ್ನು ಹುಡುಕಾಟವನ್ನು ಮಾಡ್ತಾ ಇದ್ರು ಅದರಲ್ಲೂ ಪ್ರಮುಖವಾಗಿ ಆತ ಮೈಸೂರಿನಿಂದ ಬರ್ತಾರೆ ಅನ್ನುವಂಥ ಮಾಹಿತಿ ಏನಿತ್ತು ಅಂದರೆ ಮೈಸೂರು ಚಾಮರಾಜನಗರ ಮಾರ್ಗವಾಗಿ ನೈಸ್ ರೋಡಲ್ಲಿ ಬರ್ತಾರೆ ಅನ್ನುವಂಥ ಮಾಹಿತಿ ಏನಿತ್ತು ಅದನ್ನು ಆಧರಿಸಿ
ಇವತ್ತು PS ಕಾಲೇಜ್ ಬಳಿ ಇರುವಂಥ ಟೋಲ್ನಲ್ಲಿ ಹುಡುಕಾಟವನ್ನು ಮಾಡ್ತಾಯಿದ್ರು. ಪ್ರತಿಯೊಂದು ವಾಹನವನ್ನು ಅಂದರೆ ಹೋಗ್ತಾ ಬರ್ತಾ ಇರುವಂಥ ಪ್ರತಿಯೊಂದು ವಾಹನವನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಏನು 2 ಕಾರ್ ದರ್ಶನ್ ತೆರಳಿದ್ದಾರೆ ಅನ್ನುವಂಥ 2 ಕಾರ್ ಏನಿತ್ತು, ಒಂದು ರೂಬಿಕಾನ್ ಜೀಪು ಮತ್ತು ಒಂದು ಫಾರ್ಚುನರ್ ಏನಿತ್ತು, ಆ 2 ಕಾರ್ನಲ್ಲೂ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಅದರಲ್ಲಿ ಪತ್ತೆ ಆಗಿರಲಿಲ್ಲ. ಅದಾದ ಬಳಿಕ ನೇರವಾಗಿ ಒಂದು ಕಾರ್ ಅದರ ಪೊಲೀಸರ ಕಣ್ಣನ್ನು ತಪ್ಪಿಸಿ ಒಂದು ಕಾರ್ ನೇರವಾಗಿ ಏನು ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಬಂದು ತಲುಪಿತು. ಆದರೆ ಆ ಕಾರ್ನಲ್ಲೂ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಅದರಲ್ಲಿ ಇರಲಿಲ್ಲ. ಜೊತೆಗೆ ಈಗಾಗಲೇ ಏನು ದರ್ಶನ್ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಬಂದು ತಲುಪಿದ್ದಾರೆ. ಅಂದರೆ ಮಾರ್ಗ ಮಧ್ಯೆ ನೈಸ್ ರಸ್ತೆಯಲ್ಲಿ ಮತ್ತೊಂದು ಕಾರ್ ಬದಲಾಯಿಸಿ ಮಾರ್ಗವನ್ನು ಕೂಡ ಬದಲಾಯಿಸಿ ವಿಜಯಲಕ್ಷ್ಮಿ ಅವರ ಮನೆಗೆ ಬಂದು ತಲುಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥ. ಆದರೆ ದರ್ಶನ್ ಯಾವ ಕಾರ್ನಲ್ಲಿ ಬಂದರು ಅನ್ನುವಂಥದ್ದು ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ಒಂದು ಇನೋವಾ ಕಾರ್ನಲ್ಲಿ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಮಾತ್ರ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ದರ್ಶನ್ ಈಗಾಗಲೇ ಏನು ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಸೇರಿದಂತೆ ಹಲವು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಈಗಾಗಲೇ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಇದ್ದಾರೆ. ಏನು ಅವರ ಅಪಾರ್ಟ್ಮೆಂಟ್ನ ಏನೊಂದು ನೀವೇನು ನೋಡ್ತಾ ಇದ್ರೆ ಈ ಒಂದು ಅಪಾರ್ಟ್ಮೆಂಟ್ ಪ್ರೆಸ್ಟೀಜ್ ಸೌತ್ ರಿಡ್ಸ್ ಅಪಾರ್ಟ್ಮೆಂಟ್ ಏನಿದೆ, ಈ ಒಂದು ಅಪಾರ್ಟ್ಮೆಂಟ್ನ 15ನೇ ಫ್ಲೋರ್ನಲ್ಲಿರುವಂಥ ಅವರ ಫ್ಲ್ಯಾಟ್ನಲ್ಲಿ ಈಗಾಗಲೇ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಕೂಡ ಬಂಧನ ಮಾಡಿ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಅದಾದ ಬಳಿಕ ನೇರವಾಗಿ ಒಂದು ಮೆಡಿಕಲ್ ಚೆಕಪ್ ಅಂದರೆ ಫಾರ್ಮಾಲಿಟೀಸ್ ಏನೇನೆಲ್ಲ ಇದೆ ಅದೆಲ್ಲವನ್ನು ಪೂರ್ಣಗೊಳಿಸಿ ನಂತರ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯ ಈಗಾಗಲೇ ದರ್ಶನ್ ಮನೆಯಲ್ಲಿ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಅವರ ಮನೆಯಲ್ಲಿ ಬೀಡು ಬಿಟ್ಟಿರುವಂಥದ್ದು. ದರ್ಶನ್ಗೆ ನಿಮಗೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಸುಪ್ರೀಂ ಕೋರ್ಟ್ ಕೂಡಲೇ ನಿಮ್ಮನ್ನು ಬಂಧನ ಮಾಡುವಂತೆ ಒಂದು ಆದೇಶವನ್ನು ಮಾಡಲಾಗಿದೆ, ಹೀಗಾಗಿ ನಾವು ನಿಮ್ಮನ್ನು ಬಂಧನ ಮಾಡ್ತೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಬಂದು ತಲುಪಿರುವಂಥದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.